ಸ್ವೀಟ್ ಚಿಲ್ಲಿ ಫಾರ್ ಫುಡಿ ಪಾಪ್ ಚಾನಲ್ಗೆ ಸ್ವಾಗತ. ಚಳಿಗಾಲಕ್ಕೆ ವಿಶೇಷವಾಗಿ ಒಂದು ಸೂಪ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಕೂಡ, ತುಂಬ ರುಚಿಕರ ಕೂಡ ಇದೆ. ಇದರ ಹೆಸರು ಟೊಮೆಟೊ ಎಗ್ ಸೂಪ್ ಅಂತ. ನೋಡಿ, ಇದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ನನ್ನ ಸ್ಕ್ರೀನಿಗೆ ಶೇರ್ ಮಾಡಿದ್ದೇನೆ. ಇದಕ್ಕೆ ನಾನು 3 ಮೊಟ್ಟೆ ತೊಗೊಂಡಿದ್ದೇನೆ. ಅದನ್ನು ಮೊದಲಿಗೆ ಹೊರ್ಕೊಳ್ಳೋಣ. 3 ಮೊಟ್ಟೆಗಳನ್ನು ಹೊಡ್ಕೊಂಡು ಬೀಟ್ ಮಾಡ್ಕೊಳ್ಳೋದು ಚೆನ್ನಾಗಿ ಬೌಲಲ್ಲಿ. ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಚೆನ್ನಾಗಿ ಬೀಟ್ ಮಾಡೋಣ. ಈಗ 2 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡು ಲೈಟಾಗಿ ಈ ಥರ ಸ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಲಿಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೇಲಿನ ಸಿಪ್ಪೆಯನ್ನು ಆರಾಮಾಗಿ ತೆಗಿಬೋದು. ಹೇಗೆ ತೆಗಿಯೋದು ಅಂತ ಈಗ ಗೊತ್ತಾಗುತ್ತೆ ನೋಡಿ ನಿಮಗೆ. ಈಗ 1 ಗ್ಲಾಸು ವಾಟರ್ನ ಬಾಯ್ಲ್ ಮಾಡೋಕ್ಕಿರ್ತಾ ಇದ್ದೀನಿ. ಅರ್ಧ ಇಂಚಿನಷ್ಟು ಶುಂಠಿ ತಗೊಂಡು ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನೀರು ಕುದೀತಾ ಇದೆ. ಇದಕ್ಕೆ ನಾನು ಟೊಮೊಟೊ ಹಾಕೊಳ್ತಿದ್ದೀನಿ. ನೋಡಿ, ಈ ರೀತಿ ಟೊಮೊಟೊನ ಬೇಯಿಸ್ಕೋಬೇಕು ನೀಟಾಗಿ. ಈ ರೀತಿ ಮಾಡೋದ್ರಿಂದ ಟೊಮೊಟೊ ಸಿಪ್ಪೆನ ಆರಾಮಾಗಿ ತೆಗಿಬೋದು ನಾವು. ಈಗ ಒಂದು 3 ಬಟನ್ ಮಶ್ರೂಮ್ ತೊಗೊಂಡಿದ್ದೇನೆ ನಾನು. ಇದನ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು. ಮತ್ತು ಸ್ಪ್ರಿಂಗ್ ಆನಿಯನ್ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಮತ್ತು ಫ್ರೆಶ್ ಕೊರಿಯಾಂಡರ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನ್ ಕಾನ್ಫ್ಲವರ್ಗೆ ನೀರು ಬೆರೆಸ್ಕೊಂಡು ಸ್ಟಾರ್ಚ್ ರೆಡಿ ಮಾಡ್ಕೊಳ್ತೀವಿ. ಯಾವಾಗಲೇ ಟೊಮೊಟೊ ಬೇಯಿಸಿದ್ನಲ್ಲ, ಸಿಪ್ಪೆ ನೋಡಿ ಎಷ್ಟು ಈಸಿಯಾಗಿ ಬರ್ತದೆ. ಈ ರೀತಿ ನೀವು ಟೊಮೊಟೊ ಸಿಪ್ಪೆಯನ್ನು ತೆಗಿಬೋದು. ಟೊಮೊಟೊ ಗಟ್ಟಿ ತಿರುಳನ್ನು ತೆಗಿತಾ ಇದ್ದೀನಿ. ಸಣ್ಣಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಬಾಂಡಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಶುಂಠಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಫ್ರೈ ಮಾಡಿಕೊಂಡು ಇದರ ಜೊತೆಗೆ ಟೊಮೊಟೊನ ಬೆರೆಸ್ತಾ ಇದ್ದೀನಿ. ಟೊಮೊಟೊನ ಈ ರೀತಿ ಮ್ಯಾಶ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 1.5 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಟ್ ಮಾಡಿದ ಮಶ್ರೂಮ್ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲಿಡ್ ಮುಚ್ಚಿ ಇದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕುದೀತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ಕಾರ್ನ್ ಸ್ಟಾರ್ಚ್ ಹಾಕ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ಕಾರ್ನ್ ಸ್ಟಾರ್ಚ್ ಹಾಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಇವಾಗ ನಿಮಗೆ ಅದ್ರದ್ದು ಹದ ಗೊತ್ತಾಗ್ತದೆ, ಗಟ್ಟಿಗಾಗುತ್ತೆ ಸ್ವಲ್ಪ ಸೂಪು. ಕಾರ್ನ್ ಸ್ಟಾರ್ಚ್ ಹಾಕೋದ್ರಿಂದ ಸೂಪ್ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಆಗಲೇ ಮೊಟ್ಟೆ ಒಡ್ಕೊಂಡಿದ್ದನ್ನು ಅದು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ನಮ್ಮ ಸೂಪ್ ರೆಡಿ ಆಗ್ತಾ ಇದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ರಿಂಗ್ ಆನಿಯನ್ ಗ್ರೀನ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸೂಪ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಬಿಸಿ ಬಿಸಿಯಾದ ಟೊಮೊಟೊ ಎಗ್ ಸೂಪ್ ರೆಡಿ ಆಯಿತು. ಇದು ಅತಿ ಸುಲಭವಾಗಿ ಮಾಡ್ಬೋದಲ್ವ, ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಇದು ಚಳಿಗಾಲಕ್ಕೆ ತುಂಬ ರುಚಿ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇದೇ ರೀತಿ ವೆರೈಟಿ ರೆಸಿಪಿಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.